ಚನ್ನಗಿರಿ ತಾಲೂಕಿನ ಸಿಎಸ್ ದುರ್ಗ ಹೋಬಳಿಯ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾಲಿಂಗನಹಟ್ಟಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕಾಡುತ್ತಿದೆ. ಬೇಸಿಗೆ ಆರಂಭವಾಗುವ ಮುನ್ನವೇ ನೀರಿನ ಸಮಸ್ಯೆ ಶುರುವಾಗಿತ್ತು. 3-4 ವರ್ಷಗಳಿಂದ ನೀರಿನ ಸಂಕಷ್ಟವನ್ನ ಎದುರಿಸುತ್ತಿದ್ದೇವೆ ಎಂದು ಗ್ರಾಮಸ್ಥರು ದೂರುತ್ತಿದ್ದು, ಸ್ಥಳೀಯ ಆಡಳಿತ ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯ ಮಾಡಿದರು. ನೀರಂತೂ ನಮ್ಮ ಊರಿಗೆ ಬಿಟ್ಟಾರೆ ಸರ್. ಮಕ್ಕಳು ಶಾಲೆಗೆ ತೊಂದರೆ. ನಮಗೆ ಮಕ್ಕಳನ್ನ ಬೆಳಗ್ಗೆ 8 ಗಂಟೆ ಸ್ಕೂಲಿಗೆ ಕಳಿಸ್ಬೇಕು. ಏನ್ ಮಾಡೋಣ ಸರ್? ಅಲ್ಲ ಏನ್ ಮಾಡೋಣ ಹೇಳಿ ನಾವು? ಅಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೇಳಿದ್ರೆ ಇನ್ನು ಪಿಡಿಒ ಅವ್ರನ್ನ ಕೇಳಕ್ ಹೋದ್ರೆ ಇಲ್ಲಿ ಅಪ್ರೂವಲ್ ಆಗಲ್ಲ, ನೀವು ಸ್ವಂತ ಜಮೀನು ಮನೆ ಕಟ್ಕೊಂಡಿದ್ರೆ ಅದಕ್ಕೆ ನಾವು ಕೊಡಲ್ಲ ಅಂತ ಹೇಳ್ತಾರೆ. ಅಲ್ಲ ಸರ್, ಸ್ವಂತ ಜಮೀನಾಗೆ ಮನೆ ಕಟ್ಕೊಂಡಿದ್ದು ನಾವು ಓಕೆ ಒಪ್ಕೊಂತೀರಿ. ಆದ್ರೆ ನಮಗೆ ಬೇರೆ ಕಡೆ ಸೈಟ್ ಕೊಟ್ಟರೆ ನಾವು ಅಲ್ಲಿ ಒಟ್ಟಿವಳ್ಳಿ ನಮಗೆ ಸೈಟ್ ಕೊಟ್ಟು ನಾವೇ ಸರ್ ಇಲ್ಲಿ ಬರ್ತಿದ್ವಿ. ಅಲ್ಲೆಲ್ಲೂ ಸೈಟ್ ಗತಿ ಇಲ್ಕೇತಾನೆ ಸರ್. ಅಲ್ಲಿ ಬಂದು ಇಲ್ಲಿಗೆ ಬಂದು ಅಲ್ವಾ, ಹಂಗಾಗಿ ನಮಗೆ ತುಂಬಾ ತೊಂದರೆ ಕೊಡ್ತಾರೆ ಸರ್. ಪಂಚಾಯತಿಗೆ ಹೋದ್ ನಾವು ಕೇರ್ ಇಲ್ಲ ಸರ್. ನಮ್ ಗುಪ್ಪಣ್ಣ ಪಂಚಾಯತಿ ಮೆಂಬರ್ಗಳು ಸುಮಾರು ಅಂದ್ರೆ ಯಾರಿಗೇನೋ ಹೋಗ್ಲಿ ಹೇಳಿಕೆ ಏನಂದ್ರೆ ಇದ್ದಿದ್ರೊಳಗೆ ನಮ್ಗೆ ಶ್ರೀನಿವಾಸ್ ಮಾತ್ರ ಸ್ವಲ್ಪ ಅನುಕೂಲ ಮಾಡ್ಕೊಟ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರೇನ ನಮ್ ಗೋಳ್ ನೋಡ್ಲಾರ್ದ ಸುಮಾರು ಅಂದ್ರೆ ಹಬ್ಬಕ್ಕೆ ಉಂಡಿಯೋದಾದ್ರೆ ಹಣ ನಿಮ್ ಕೈಯ ಕಾಲ ಇಡ್ತೀವಿ ಅಂದ್ರೆ ಅವ್ರು ಸ್ವಂತನೇ ತಂದ್ಬಿಡ್ತಾರೆ, ಏನ್ ತರ ಬಿಡ್ತಾರೋ ಗೊತ್ತಿಲ್ಲ ನಮಗೆ. ಅವ್ರೊಬ್ಬರು ಮೆಂಬರ್ ಮಾತ್ರ ನಮ್ಗೆ ಅನುಕೂಲ ಮಾಡ್ಕೊಟ್ಟಾರೆ. ಇನ್ ಯಾವ ಮೆಂಬರ್ಗಳು ಇವತ್ತಿನವರೆಗೂ ತಿರುಗಿಲ್ಲ ಸರ್. ಪಿಡಿಒ ಅಲ್ಲಿ ಮೆಂಬರ್ ಅಲ್ಲಿ ಏನ ಕೇಳಕ್ಕೆ ನೀನೇನ್ ಮಾಡ್ತೀಯಾ? ನಮ್ಮನ್ನ ಕೆಲಸನೇ ಕಿತ್ತಾಕ್ತಾರೆ. ನಾವಿಲ್ಲಿ ನೀರ್ ಬಿಟ್ರೆ ಅವರು ನಮ್ಗೆ ಇಲ್ಲಿ ನೀರ್ ಬಿಟ್ರೆ ಪಿಡಿಒನೇ ಕೆಲಸನೇ ಕಿತ್ತಾಕ್ತಾರೆ. ಅದ್ಯಾಕೆ ಸರ್ ಕಿತ್ತಾಕ್ತಾರೆ? ನಾವು ಕರ್ನಾಟಕದ ಪ್ರಜೆ ಅಲ್ವಾ ಸರ್? ನಾವು ಮತ ಹಾಕಲ್ಲ ಸರ್. ನಾವು ಅವ್ರಿಗೆ ಮತ ಬೇಕಾದಾಗ ಬತ್ತಲ್ಲ ಸರ್. ನಮ್ಗೆ ಒಂದೇ ಸಮಯ ಬತ್ತರಲ್ಲ, ನಿಮ್ ಮತ ಹಾಕ್ರಿ ಅಂತ ಹೇಳಿ ಸರ್. ನಮ್ ಮತ ಕೇಳಕ್ಕೆ ಬರ್ಬಾರ ಸರ್. ನಮಗೆ ಒಂದ್ ಕೆಲಸ ಮಾಡಿ, ನಮ್ಗೆ ಆಧಾರ್ ಕಾರ್ಡ್ ಬೇಡ, ಕ್ಯಾಸ್ಟ್ ಇಂಕ ಬ್ಯಾನ್ ಬೇಡ ಬಿಡಿ ಸರ್. ನಾವು ಅಲೆಮಾರಿಗೆ ಜರಂಕ ಕಾಡ್ನಾಗ ಬಿಡ್ತೀವಿ. ಏನ್ ಸರ್ ಇಷ್ಟು ಅನ್ಯಾಯ ಸರ್ ನಮಗೆ ಮಾಡೋದು ಇವರು? ಅಲ್ಲ ಹೇಳಿ ಸರ್, ಅವ್ಲಿ ಇದು ನ್ಯಾಯ ಸರ್ ಇದು? ಅಲ್ಲ ಒಂದು ಪಂಚಾಯತಿ ಮೆಂಬರ್ ಆಗಲಿ, ಅಧ್ಯಕ್ಷ ಆಗಲಿ, ಯಾರು ಪ್ರತಿಯೊಬ್ರು MLA ಆಗಲಿ, MP ಆಗಲಿ, ಯಾರಿಂದ ನಮ್ಮ ಊರಿಗೊಂದು ಸರಿ ಬರ್ತಾರ ಸರ್. ಅವ್ಲಿ ನಾವು ಸತ್ರು ಈ ಕಾಡ್ನಾಗೆ ಸಾಯ್ಬೇಕು, ಬದುಕಿರೋ ಕಾಡ್ನಾಗೆ ಸಾಯ್ಬೇಕು. ಊರಿಗೆ ರೋಡ್ ಐತೆ ಸರ್. ಹೋಗ್ಲಿ ರೋಡ್ ನಡೆದಾಡಕ್ ರೋಡ್ ಇಲ್ಲ. ನನ್ನ ಮಗಳು ಬೆಳಗ್ಗೆ ಎದ್ದೆ ಸುಮಾರು ಅಂದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆದ್ರೆ ಬದಿನಾಗೆ ಎಲ್ಲಿ ಆವಾಯ್ತು, ಎಲ್ಲಿ ಚೇಳಾಯ್ತು, ಎಲ್ಲಿ ಏನಾಯ್ತು, ನನಗೆ ದೇವರ ಜೀವ ಇಟ್ಕೊಂಡು ಬಿಡ್ತೇವೆ ಸರ್. ಯಾಕೆ ನಮ್ಮೂರಿಗೆ ರೋಡ್ ಇಲ್ಲ, ನೀರಿಲ್ಲ, ಏನ್ ಮಾಡೋಣ ಸರ್ ನಾವು? ಹಂಗ ನಾವು ಕರ್ನಾಟಕದ ಜನ ಅಲ್ವಾ ಸರ್? ನಾವು ನಮ್ಗೇನ್ ಕಿರಿಯನ ಇಲ್ವಾ ಸರ್? ನಮ್ಗೆ ನೀರು 1 ವರ್ಷದಿಂದ ಹಂಚಿಮರಳ್ಳಿ ಇತ್ತು. ಆ ಬೋರ್ ನಿಂದ ಬರೋದು. ಅವಾಗ ಬರುವಾಗ ನಮ್ಗೇನು ಸಮಸ್ಯೆ ಇರ್ಲಿಲ್ಲ. ಇಲ್ಲಿಗೆ ಬರೋದು ಬೋರ್ನಾಗೆ ನೀರಿಲ್ಲ ಅಂತ ಹೇಳಿ ಕಿತ್ತಾಕಿರಿ ಸರ್. ಅವತ್ಲಿಂದ ನೀರೇ ಇಲ್ಲ ನಮ್ಗೆ. ಅವತ್ಲಿಂದಲೂ ಹಿಂಗೆ ಮಾಡ್ತಾವ್ರೆ. ಇವತ್ತು ನಾಳೆ ಅಂತಲೇ. ಎಷ್ಟು ಮನೆಯವರು ಇದ್ದೀರಿ ಇಲ್ಲಿ? ಇಲ್ಲಿ ನಾವೊಂದು 5-6 ಮನೆ ಇದೀವಿ. ಅದ್ರ ಜೊತೆಗೆ ಇನ್ನಾರು 15 ಮನೆಗಳಿಗೆ ಅವ್ರಿಗೂ ಇಲ್ಲ ಅಂತಿದ್ರಲ್ಲ, ಅದೇ ಅವ್ರಿಗೂ ನೀರು ಅಲ್ಲೆಲ್ಲ ಒಂದ್ ತಗೋವಿತ್ತು ಸಾ. ಅಲ್ಲಿಗೆ ಹೋಗಿ ಹಿಡ್ಕೊ ಬರ್ಬೇಕು. ಅವ್ರಿಗೂ ಅಷ್ಟೇ ಸಮಸ್ಯೆ ಇದೆ. ಎಷ್ಟು ಮನೆ ಇದಾರ ಅಲ್ಲಿ? ಅಲ್ಲಿ ಒಂದು 10-15 ಮನೆ. 51ನೇ ವರ್ಷದ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ. ವನಕಲ್ಲು ಶ್ರೀ ಪ್ರಶಸ್ತಿ ಪ್ರದಾನ, ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಸ್ಕೃತೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಜನಪದೋತ್ಸವ ಮತ್ತು ಕವಿ ಕಾವ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಸುಕ್ಷೇತ್ರ ಮಠ, ಹೆಗ್ಗುಂದ, ಅಂಚೆ, ದಾಬಸ್ಪೇಟೆ ಮಾರ್ಗ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಿನಾಂಕ 1-3-2025ರಿಂದ ದಿನಾಂಕ 9-3-2025ರವರೆಗೆ ನಡೆಯುತ್ತಿದೆ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಬಸವ ರಮಾನಂದ ಮಹಾಸ್ವಾಮೀಜಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮಾಜಿ ಸದಸ್ಯರು, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಟ್ರಸ್ಟ್, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಚಾರಿಟಬಲ್ ಟ್ರಸ್ಟ್, ಶ್ರೀ ಸಿದ್ಧ ಯೋಗಾನಂದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಗ್ರಾಮೀಣ ಪರಿಷತ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಕಾಡುಗೊಲ್ಲ ಸಂಘದಿಂದ ಪ್ರೀತಿಪೂರ್ವಕ ಸ್ವಾಗತ.